ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರುವಾಪಸತಿ ಆತ ಬೆನ್ನಲ್ಲೇ ಈಗ ಬೆಳಗಾವಿ ರಾಜಕೀಯ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಬೆಳಗಾವಿ ರಾಜಕೀಯದಲ್ಲಿ ಎಲ್ಲ ಲೆಕ್ಕಾಚಾರಗಳು ಈಗ ಅದಲು ಬದಲಾಗ್ತಾ ಇದೆ. ಇಷ್ಟು ದಿನ ಹಾಲಿ ಈ ಸಂಸದೆ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಸಿಗತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಆದರೆ ಈ ಒಂದು ವಿಚಾರ ಈಗ ತುಂಬ ಜೋರಾಗ್ತಾ ಇದೆ. ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಲೆಕ್ಕಾಚಾರ ಅದಲು ಬದಲಾಗ್ತಾ ಇದ್ದು ಮತ್ತೆ ಸಂಸದೆ ಮಂಗಳಾ ಸುರೇಶ್ ಅಂಗಡಿ ಕುಟುಂಬಕ್ಕೆ ಈ ಬಾರಿ ಬಲ ಬಂದಿದೆ. ಯಾಕೆಂದರೆ ಶೆಟ್ಟರ್ ಮತ್ತು ಅಂಗಡಿ ಇಬ್ಬರು ಕೂಡ ಬೀಗರು, ಸಂಬಂಧಿಕರು ಕೂಡ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಲಾಭದ ಚರ್ಚೆ ನಡೀತಾ ಇದೆ. ಶೆಟ್ಟರ್ ಅಂಗಡಿ ಇಬ್ಬರು ಕೂಡ ಬೀಗರಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ದೊಡ್ಡ ರಾಜಕೀಯ ಚರ್ಚೆ ನಡೀತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿತ್ತು. ಮುಂಬರುವ ಚುನಾವಣೆಯಲ್ಲಿ ಮಂಗಳಾಗೆ ಟಿಕೆಟ್ ತಪ್ಪುವ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ 8ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಂದ ಬಿಜೆಪಿ ಟಿಕೆಟ್ಗೆ ಈಗ ಲಾಬಿ ಕೂಡ ನಡೆದಿತ್ತು. ಈ ಒಂದು ವಿಚಾರ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಶೆಟ್ಟರ್ ಸೇರ್ಪಡೆಯಿಂದ ಆಕಾಂಕ್ಷಿಗಳಿಗೆ ಈಗ ಹೊಸ ಟೆನ್ಷನ್ ಕೂಡ ಶುರುವಾಗಿದೆ. ಮಂಗಳಾ ಅಥವಾ ಶ್ರದ್ಧಾ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿಗ ಮರು ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಲೆಕ್ಕಾಚಾರಗಳು ಈಗ ಅದಲು ಬದಲು. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗ್ತಾ ಇವೆ ಅನ್ನುವಂಥ ಮಾಹಿತಿ ಈಗ ಬೆಳಗಾವಿಯಿಂದ ಬರ್ತಾ ಇದೆ. ಬೆಳಗಾವಿ ರಾಜಕೀಯ ಸಹಜವಾಗಿ ರಾಜ್ಯ ರಾಜಕೀಯದ ಮೇಲೆ ಇಂಪ್ಯಾಕ್ಟ್ ಮಾಡಬಲ್ಲಂಥ ಒಂದು ಬಹುದೊಡ್ಡ ಕ್ಷೇತ್ರ ಕೂಡ ಅದು. 2 ಲೋಕಸಭಾ ಕ್ಷೇತ್ರಗಳಿದೆ. ಅದರಲ್ಲೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದೆಯಾಗಿ ಮಂಗಳಾ ಅಂಗಡಿ, ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿಯವರು ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ಅವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪತ್ತೆ ಅನ್ನುವಂಥ ಮಾತುಗಳು ಮೊದಲಿಂದಲೂ ಕೂಡ ಕೇಳಿಬಂದಿತ್ತು. ಈಗ ಶೆಟ್ಟರ್ ಅವರು ಮತ್ತೆ ವಾಪಸ್ ಆಗಿದ್ದಾರೆ ಬಿಜೆಪಿಗೆ. ಶೆಟ್ಟರ್ ಅವರು ಹೇಳಿ ಕೇಳಿ ಮಂಗಳಾ ಅಂಗಡಿಯವರ ಸಂಬಂಧಿಕರು ಕೂಡ ಹೌದು. ಶೆಟ್ಟರ್ ಅವರ ಪುತ್ರಿ ಸುರೇಶ್ ಅಂಗಡಿ ಕುಟುಂಬಕ್ಕೆ ನೀಡಲಾಗಿದೆ, ಸಂಬಂಧ ಬೆಳೆಸಲಾಗಿದೆ. ಈ ಕಾರಣಕ್ಕೋಸ್ಕರ ಈಗ ಶೆಟ್ಟರ್ ಇವರಿಗೆ ಲಾಬಿಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂಗಡಿ ಕುಟುಂಬಕ್ಕೆ ಈಗ ಟಿಕೆಟ್ ಸಿಗತ್ತೆ ಇರುವಂಥ ಮಾತನ್ನು ಬಿಜೆಪಿ ಸಂಸದೆ ಮಂಗಳಾ ಅಂಗಡಿಯವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. TV9 ಜೊತೆಗೆ ಮಾತನಾಡಿರುವಂಥ ಮಂಗಳಾ ಅಂಗಡಿ ಜಗದೀಶ್ ಶೆಟ್ಟರ್ ಬಂದ ಮೇಲೆ ಶಕ್ತಿ ಬಂದಂತಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ನೋಡಬೇಕು, ಇದೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡುತ್ತೆ. ಅಭ್ಯರ್ಥಿ ಬಗ್ಗೆ ಹೈಕಮಾಂಡ್ ಏನು ಹೇಳುತ್ತೆ ನೋಡಬೇಕು ಅನ್ನುವಂಥ ಮಾತನ್ನು ಕೂಡ ಈಗ ಹೇಳ್ತಿದ್ದಾರೆ. ಇನ್ನು TV9 ಪ್ರತಿನಿಧಿ ಜೊತೆಗೆ TV9 ಜೊತೆಗೆ ಮಂಗಳಾ ಅಂಗಡಿ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಲೋಕಸಭಾ ಚುನಾವಣಾ ಟಿಕೆಟ್ ಅನ್ನ ಮಂಗಳಾ ಅಂಗಡಿಯವರು ಕೇಳ್ತಾ ಇದ್ರು. ಸೊ ಈಗ ಜಗದೀಶ್ ಶೆಟ್ಟರ್ ಸೇರ್ಪಡೆಯಿಂದ ಯಾವ ರೀತಿಯಾಗಿ ಪ್ಲಸ್ ಆಗಲಿದೆ ಅನ್ನುವಂಥದ್ದನ್ನ ಅವರಿಂದ ತಿಳ್ಕೊಳ್ತೇನೆ. ಮೇಡಮ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆ ಆಗಿರುವಂಥದ್ದು, ನೀವು ಕೂಡ ಟಿಕೆಟ್ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರಿ, ಅದು ಯಾವ ರೀತಿಯಾಗಿ ನಿಮಗೆ ಪ್ಲಸ್ ಆಗ್ತಾರೆ? ಆ ಥರ ನಾವು ಪ್ರಯತ್ನ ಮಾಡ್ತಿದ್ದೇವೆ ಅಂತ ಏನಿಲ್ಲ. ಯಾಕಂದರೆ ನಾವು ಈಗಾಗಲೇ ಇದ್ದೀವಿ ಮತ್ತು ಮಹಿಳೆ ಅಂತಂದು ಹೇಳಿ ನಾವೇನು ಅಂದರೆ ಒಟ್ಟು ನಾವು ಸಿಗುತ್ತೆ ಅಂತ ಇದ್ದಿತ್ತು. ಇವಾಗ ಜಗದೀಶ್ ಶೆಟ್ಟರ್ ಬಂದಿದ್ದಕ್ಕೆ ಭಾಳ ಸಂತೋಷ ಆಗೈತಿ. ನಮ್ಮ ಪಾರ್ಟಿಗೂ ಶಕ್ತಿ ಬಂದಂಗೆ ಆಗೈತಿ. ಈ ಕಡೆ ಉತ್ತರ ಕರ್ನಾಟಕಕ್ಕೆಲ್ಲ ಒಳ್ಳೇದು ಆಗ್ತೈತಿ. ಮುಂಬರುವ ಚುನಾವಣೆ, ಲೋಕಸಭಾ ಚುನಾವಣೆನೂ ನಾವು ಚೆನ್ನಾಗಿ ಮಾಡ್ಬೋದು. ಈ ಟಿಕೆಟ್ ಬೆಳಗಾವಿಯಲ್ಲಿ ಸಾಕಷ್ಟು ಜನ ಸಹಜ ಟಿಕೆಟ್ ಕೇಳೋದೆಲ್ಲ ಸಹಜ ಇತ್ತು. ಸೊ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದು ಶಕ್ತಿ ಆದಂಗೆ ಎಲ್ಲ ಸೇರಿದರೆ ಒಂದು ಹಂತಕ್ಕೆ ಅಂಗಡಿ ಕುಟುಂಬಕ್ಕೆ ಫಿಕ್ಸ್ ಆಯ್ತಾ ಅನ್ನುವಂಥದ್ದು ಆಗ್ಬೋದು, ಅದೇನಿಲ್ಲ. ಇವಾಗ ಜಗದೀಶ್ ಶೆಟ್ಟರ್ ಸೇರ್ಕೊಂಡಿಕ್ಕೆ ನಮಗೂ ಶಕ್ತಿ ಬಂದಂಗಾಗಿದೆ. ಇಲ್ಲಾಂದರೆ ಯಾರೋ ಎಲ್ಲ ಏನೇನೋ ಮಾಡ್ತಾ ಇದ್ರು, ಇವಾಗ ನಮಗೂ ಶಕ್ತಿ, ಧೈರ್ಯ ಬಂತು, ಶಕ್ತಿ ಬಂದಂಗಾಗಿದೆ. ನೋಡೋಣ ಮುಂದೆ ಏನೇನಾಗುತ್ತೆ. ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಹೋದ್ಮೇಲೆ ಮಂಗಳಾ ಅಂಗಡಿಯವರು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ರು. ಸೊ ಅಷ್ಟೊಂದು ಇರಲಿಲ್ಲ ಅನ್ನುವಂಥದ್ದು ಶಕ್ತಿ. ಆ ಥರ ಏನಿಲ್ಲ. ನಾವು ಎಲ್ಲ ನಮ್ದೇನು ಪ್ರೋಗ್ರಾಮ್ ಇದೆ, ಪಾರ್ಟಿದೇನು ಫಂಕ್ಷನ್ ಇದು ಎಲ್ಲ ಅಟೆಂಡ್ ಆಗ್ತಿದ್ದೀವಿ. ಆದರೆ ಏನೋ ಒಂಥರ ಒಳಗೆ ಮನುಷ್ಯನಲ್ಲಿ ಒಂದು ಸ್ವಲ್ಪ ಹಿಂದೆ ಆಗ್ತಿದ್ದೀವೇನೋ ಅಂತ ನಮಗೆ ಅನ್ನಿಸ್ತಿತ್ತು. ಇವಾಗ ಶಕ್ತಿ ಬಂದಂಗಾಗಿದೆ. ಮಂಗಳಾ ಅಂಗಡಿಯವ್ರ ಕುಟುಂಬಕ್ಕೆ ಟಿಕೆಟ್ ಫಿಕ್ಸ್ ಆಯ್ತಾ ಅಂದಂಗೆ? ಫಿಕ್ಸ್ ಆದಂಗೆನೆ. ಸಾಕಷ್ಟು ಜನ ಸಹಜ ಟಿಕೆಟ್ ಕೇಳ್ತಾ ಇದ್ರು. ಹಾಂ, ಕೇಳ್ತಾ ಇದ್ರು. ಮತ್ತು ಕೇಳೋರನೇ ಇಲ್ಲ ಫಿಕ್ಸ್. ಈಗ ನಾವು ಆಗೈತೆ ಅಂದ್ರೂ ಕೇಳೋರನೇ. ಆಮೇಲೆ ನಮ್ಮ ಮುಂದೆ ನಮ್ಮ ನಾಯಕರು ಏನು ಮಾಡ್ತಾರೆ ನೋಡಬೇಕು, ಹೈಕಮಾಂಡ್ ಏನು ಮಾಡ್ತಾರೆ ಅದು ಇಲ್ಲ, ಏನು ನಾವು ಮಾತಾಡಿಲ್ಲ. ಇವಾಗ ಜಗದೀಶ್ ಶೆಟ್ಟರ್ ಅವರು ಸೇರ್ಕೊಂಡಿದ್ದೇನೆ, ತುಂಬ ಖುಷಿಯಾಗಿ. ಮಂಗಳಾ ಅಂಗಡಿಯವ್ರು ನಿಲ್ತಾರ ಅಥವಾ ಅವರು ಮಕ್ಕಳು ನಿಲ್ತಾರ ಅನ್ನುವಂಥದ್ದು ಪ್ರಶ್ನೆ ನಿಮ್ಮ ಕಾರ್ಯಕರ್ತರಲ್ಲಿರುವಂಥದ್ದು. ಇವಾಗ ನೋಡೋಣ ರೀ ಏನು ಆಗ್ತೈತಿ, ನೋಡೋಣ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ನೋಡೋಣ. ಅಂಗಡಿ ಫ್ಯಾಮ್ಲಿಗೇ ಈಗ ಕಾರ್ಯಕರ್ತರೇ ಇಲ್ಲ, ಒಟ್ಟು ನಿಮ್ಮ ಫ್ಯಾಮ್ಲಿಗೆ ಬೇಕು. ನೀವೇ ನಿಂದ್ರಿ, ನಿಮ್ಮ ಮಕ್ಕಳಿಗಾರ ನಿಲ್ಲಿಸ್ರಿ, ನಿಮ್ಮ ಫ್ಯಾಮ್ಲಿ ಬಿಟ್ಟು ಕೊಡಬೇಡ್ರಿ ಅಂತ ಭಾಳ ಎಲ್ಲ ಕಡೆಯಿಂದ ಎಲ್ಲ
ರಾಮದುರ್ಗ ಆಯ್ತು, ಸೌದತ್ತಿ ಆಯಿತು, ಬೈಲೊಂಗಲ್ ಆಯಿತು, ಕಾರ್ಯಕರ್ತರು ಬಂದು ಭಾಳ ಅಂದರೆ ಭಾಳ ಹೇಳ್ತಾ ಇದ್ರು ನನಗೆ. ನಾನು ಅದೇ ಇದು ಪಾಲಿಟಿಕ್ಸ್ ಯಾವಾಗೂ ಚೇಂಜ್ ಇರೋದಿಲ್ಲ, ಅದಕ್ಕೆ ಸುಮ್ಮನಾಗಿದ್ದೆ. ಇವಾಗ ಶೆಟ್ಟರ್ ಸರ್ ಸೇರ್ಕೊಂಡಿಂದ ನಮಗೆ ಭಾಳ ಖುಷಿಯಾಗೈತೆ, ಶಕ್ತಿ ಬಂದಂಗಾಗಿದೆ, ಧೈರ್ಯ ಬಂದಂಗಾಗಿದೆ. ಒಂದು ಟಾಕ್ ನಡೀತಾ ಇರೋದು, ಅದು ಕನ್ಫರ್ಮ್ ಎಲ್ಲೋ ಗೊತ್ತಿಲ್ಲ, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು. ಆ ವಿಷಯ ನನಗೆ ಗೊತ್ತಿಲ್ಲ ರೀ, ಏನು ಮಾತಾಡಿದ್ದಾರೆ, ಏನು ಕಂಡೀಷನ್ ಏನು ಅದು ಇಲ್ಲ ಇಲ್ಲ ರೀ, ಆ ಥರ ಏನೇ. ಬೆಳಗಾವಿಗೆ ಅವ್ರಿಗೂ ಹಾಂ, ಅವರು ನಂಟಿಸ್ತಿಕೇನು ಅಲ್ಲದೆ ಮೊದಲಿಂದ ಅವರು ಬೆಳಗಾವ್ ಸರ್ ಇದ್ದಾಗ ಇಬ್ಬರು ಕೂಡ್ಸೆ ಸಂಘಟನೆ ಮಾಡಿ ಬೆಳಗಾವ್ದಾಗ BJP ಅವರು ಮಾಡಿದರೆ, ಸರ್ ಜಗದೀಶ್ ಶೆಟ್ಟರು ಸರ್ ಕೂಡ್ಸೆ ಅಡ್ಡಾಡಿ ಕಟ್ಟಿದ್ದಾರೆ. ಅದು ಥರ ಏನಿಲ್ಲ, ಕೊಟ್ಟರು ನಿಂದಿರ್ಬೋದು, ಅದೇನಿಲ್ಲ. ಸೊ ಇದಿಷ್ಟು ಸಂಸದೆ ಮಂಗಳಾ ಅಂಗಡಿಯವರ ಮಾತು. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರು ಬಂದಿರುವಂಥದ್ದು ಒಂದು ಪ್ಲಸ್ ಆಗಿರುವಂಥದ್ದು. ಟಿಕೆಟ್ ವಿಚಾರದಲ್ಲೂ ಕೂಡ ಅಂಗಡಿ ಕುಟುಂಬಕ್ಕೆ ಸಿಗತ್ತೆ ಅನ್ನುವಂತಹ ಕಾನ್ಫಿಡೆಂಟಲ್ಲಿ ನಾವಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.